press the bell icon on the YouTube app and never miss another update. Hello students, let's start. Today let's start our geometry part of your mathematics. See, what is geometry? ನೀವು ಮ್ಯಾಥ್ಸಲ್ಲಿ ತುಂಬ ಬ್ರಾಂಚಸ್ ಇದೆ. ನೀವೇನೋ ಹೈಯರ್ ಕ್ಲಾಸಸ್ಸಲ್ಲಿ ಹೋಗ್ತಾ ಕಲಿತೀರಿ. ಜಾಮಿಟ್ರಿ, ಅರ್ಥಮೆಟಿಕ್, ಆಲ್ಜಿಬ್ರಾ, ಈ ಥರ ತುಂಬ ಬ್ರಾಂಚಸ್ ಬರುತ್ತೆ. ಮ್ಯಾಥ್ಸ್ ಅಂದರೆ ಈ ಎಲ್ಲ ಬ್ರಾಂಚಸ್ ಸೇರಿ ನಾವು ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಅದೇ ಥರ ಜಾಮಿಟ್ರಿ ಕೂಡ ಇಟ್ ಇಸ್ ಅ ಬ್ರ್ಯಾಂಚ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಮ್ಯಾಥ್ಸಿನ ಒಂದು ಬ್ರ್ಯಾಂಚ್ ಆಗುತ್ತೆ. ಸೊ ಜಾಮಿಟ್ರಿ ಅಂದರೆ ಏನು ಅಂದರೆ, ಜಿಯೋಮಿಟ್ರಿ ಅನ್ನೋ ವರ್ಡು ನಾವು ಗ್ರೀಕ್ ವರ್ಡ್ ಜಿಯೋಮಿಟ್ರಾನ್ ಅನ್ನೋದ್ರಿಂದ ಬಂದಿದೆ. ಸೊ ಜಿಯೋಮಿಟ್ರಾನ್ ಅಂದರೆ ಜಿಯೋ ಅಂದರೆ ಅರ್ತ್ ಅಂತ ಹೇಳ್ತೀವಿ. ಮೆಟ್ರಾನ್ ಅಂದರೆ ಮೆಷರ್ಮೆಂಟ್. ಸೊ ಜಿಯೋ ಅಂದರೆ ಅರ್ತ್, ಮೆಟ್ರಾನ್ ಅಂದರೆ ಮೆಷರ್ಮೆಂಟ್. ಸೊ ಜಾಮಿಟ್ರಿ ಅಂದರೆ ಏನು ಹೇಳ್ತೀವಿ? ಸೊ ಅರ್ತ್ ಮೆಷರ್ಮೆಂಟ್ ಈಸ್ ನಥಿಂಗ್ ಬಟ್ ಓನ್ಲಿ ಅರ್ಥನೇ ಮೆಷರ್ ಮಾಡೋದು ಅಂತಲ್ಲ, ಅರ್ಥಲ್ಲಿ ಇರೋ ಅಂತಹ ಎಲ್ಲ ಆಬ್ಜೆಕ್ಟ್ಸ್ ಆಗಿರ್ಬೋದು, ನಮ್ಮ ಸರೌಂಡಿಂಗ್ಸಲ್ಲಿ ಏನೇನು ಇರುತ್ತಲ್ಲ ಅದೆಲ್ಲ ಮೆಷರ್ಮೆಂಟ್ ಹೆಂಗೆ ಮಾಡೋದು ಅಂತ ಸ್ಟಡಿ ಮಾಡೋದನ್ನ ನಾವೇನಂತ ಹೇಳ್ತೀವಿ? ಜಾಮಿಟ್ರಿ ಅಂತ ಹೇಳ್ತೀವಿ. ಸೊ ಈ ಆ್ಯಂಗಲ್ಸ್ ಅನ್ನೋದು ನಿಮ್ಮ ನ್ಯೂ ಲೆಸನ್. ಸೊ ಆ್ಯಂಗಲ್ಸ್ ಇಟ್ ಕಮ್ಸ್ ಆ್ಯಂಡ್ ದ ಜಾಮಿಟ್ರಿ ಪಾರ್ಟ್ ಆಫ್ ಯುವರ್ ಮ್ಯಾಥಮೆಟಿಕ್ಸ್. ಸೊ ಜಾಮಿಟ್ರಿನ ನೀವು ಯೂಶ್ವಲಿ ಅನ್ರೂಲ್ಡ್ ನೋಟ್ಸಲ್ಲಿ ಬರಿತಾ ಹೋಗ್ತೀರಿ. ಯಾಕೆ ಅನ್ರೂಲ್ಡ್ ನೋಟ್ಸಲ್ಲಿ ಬರಿತೀರಿ ಅಂದರೆ, ಇಲ್ಲಿ ಡಯಾಗ್ರಾಮ್ಸ್ ಬರೆಯೋದಿರುತ್ತೆ, ಫಿಗರ್ಸ್ನ ಡ್ರಾ ಮಾಡೋದಿರುತ್ತೆ. ಅದಕ್ಕೋಸ್ಕರ ಅನ್ರೂಲ್ಡ್ ನೋಟ್ಸಲ್ಲಿ ಬರಿತಾ ಹೋಗ್ತೀರಿ. ಅನ್ರೂಲ್ಡ್ ಅಂದರೆ ವೈಟ್ ನೋಟ್ಸಲ್ಲಿ ಬರಿತೀರಿ. ಸೊ ಜಾಮಿಟ್ರಿ ಅಂದರೆ ಏನು ಗೊತ್ತಾಯ್ತಾ? ಜಾಮಿಟ್ರಿ ಆ್ಯಂಡ್ ಇಟ್ ಈಸ್ ಜಸ್ಟ್ ಅ ಬೇಸಿಕ್. ಸೊ ಲೆಟ್ಸ್ ಟೇಕ್ ಇಂಟ್ರೊಡಕ್ಷನ್ ಟು ಅವರ್ ಲೆಸನ್. ಅವರ್ ಲೆಸನ್ ಇಸ್ ಆ್ಯಂಗಲ್ಸ್ ಅಂದರೆ ಏನು? ಈಗ ನೀವು ಲೆಂತ್ ಆಫ್ ಲೈನ್ನ ಹೀಗೆ ಮೆಷರ್ ಮಾಡ್ತೀರಿ. ಸ್ಕೇಲ್ನ ಯೂಸ್ ಮಾಡಿ ಮೆಷರ್ ಮಾಡ್ತೀರಿ, ಕೆಲವೊಂದ್ಸಲಿ ಟೇಪ್ನ ಯೂಸ್ ಮಾಡಿ ಮೆಷರ್ ಮಾಡ್ತೀರಿ. ಅದನ್ನ ಏನಂತ ಹೇಳ್ತೀವಿ? ಲೆಂತ್ ಅಂತ ಹೇಳ್ತೀವಿ. ಸೊ ಲೆಂತನ್ನ ಯಾವಾಗ ಹೇಳ್ತೀವಿ? ಒಂದು ಸ್ಟ್ರೇಟ್ ಲೈನಲ್ಲಿ ಹೋದಾಗ ನಾವು ಲೆಂತ್ ಅಂತ ಹೇಳ್ತೀವಿ. ಬಟ್ ಯಾವುದಾದ್ರೂ ಆಬ್ಜೆಕ್ಟ್, ಈಗ ರೋಡನ್ನ ಸ್ಟ್ರೇಟ್ ಲೈನಾಗಿ ಹೋಗಿರುತ್ತೆ, ಅದನ್ನ ಮೆಷರ್ ಮಾಡೋದಕ್ಕೆ ನಾವು ಲೆಂತ್ನ ಯೂಸ್ ಮಾಡ್ತೀವಿ. ಇಫ್ ರೌಂಡ್ ಶೇಪಿಂದ ತುಂಬ ಕಡೆ ಇರುತ್ತೆ ಅಲ್ವಾ, ನೀವು ಜಾಯಿಂಟ್ ವೀಲ್ ಅಂತ ಗೇಮ್ ಆಟ ಆಡಿರ್ಬೋದು. ಅವೆಲ್ಲ ಯಾವ ಥರ ಇರುತ್ತೆ? ಸರ್ಕಲ್ ಶೇಪಲ್ಲಿರುತ್ತೆ. ಆಮೇಲೆ ನೀವು ಕ್ಲಾಕ್ನ ಅಬ್ಸರ್ವ್ ಮಾಡಿರ್ಬೋದು. ಕ್ಲಾಕ್ ಅದು ಕೂಡ ಸರ್ಕಲ್ ಶೇಪಲ್ಲಿರುತ್ತೆ. ಸ್ಟಿಯರಿಂಗ್ ಆಫ್ ಯುವರ್ ಕಾರ್ ಅದು ಕೂಡ ಸರ್ಕಲ್ ಶೇಪಲ್ಲಿರುತ್ತೆ. ಯಾವಾಗ ರೌಂಡ್ ಶೇಪಲ್ಲಿ ಅಥವಾ ರೊಟೇಷನ್ ಅಂತ ಹೇಳ್ತೀವಿ, ರೊಟೇಷನಲ್ಲಿ ಮೂವ್ ಆದಾಗ ಆಬ್ಜೆಕ್ಟ್ ರೊಟೇಷನಲ್ಲಿ ಯಾವಾಗೆಲ್ಲ ಮೂವ್ ಆಗ್ತವೆ ಅದನ್ನ ಮೆಷರ್ ಮಾಡೋದಕ್ಕೆ ನಾವು ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಅ ಬೇಸಿಕ್ ಥಿಂಗ್. ಆ್ಯಂಗಲ್ಸ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ರೊಟೇಷನ್ನ ಅಬ್ಸರ್ವ್ ಮಾಡೋದಕ್ಕೆ, ರೊಟೇಷನನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಆ್ಯಂಗಲ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲ ರೊಟೇಷನ್ ಇರುತ್ತೋ ಅಲ್ಲಿ ಎಲ್ಲ ಕಡೆನೂ ನೀವು ಆ್ಯಂಗಲ್ನ ಅಪ್ಲೈ ಮಾಡ್ಬೋದು. ಸೊ ಕ್ಲಾಕಿನ ನೀಡಲ್ಸ್ ನಮಗೆ ರೊಟೇಟ್ ಆಗ್ತಾನೇ ಇರುತ್ತೆ. ಸೊ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ನಮಗೆ ಅರ್ತ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ. ಎಲ್ಲಿ ನಮಗೆ ರೊಟೇಷನ್ ಇರುತ್ತೆ ಆ ರೊಟೇಷನ್ ಇರೋ ಕಡೆ ಎಲ್ಲ ನಾವು ಆ್ಯಂಗಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಲರ್ನ್ ದ ಡೆಫಿನೇಷನ್ ಆಫ್ ಆ್ಯಂಗಲ್ಸ್. ಇದು ಜಸ್ಟ್ ಜನರಲ್ ಥಿಂಗು. ಡೆಫಿನೇಷನ್ ಏನು ಅಂದರೆ, angle has two rays and one common point ಅಂತ ಇದೆ. ರೇಸ್ ಅನ್ನೋ ವರ್ಡ್ ಕೇಳಿರ್ಬೋದು ನೀವು. ರೇಸ್ ಅಂದರೆ ಸನ್ ರೇಸ್ ಅಂತ ಹೇಳ್ತೀವಿ. ಸನ್ ರೇಸ್ ಹಿಂಗಿರುತ್ತೆ, ಸನ್ನು ಒಂದೇ ಒಂದು ಪಾಯಿಂಟಲ್ಲಿ, ಅಥವಾ ನಮಗೆ ಪಾಯಿಂಟ್ ಈಸ್ ನಥಿಂಗ್ ಬಟ್ ಬಿಗ್ಗರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ ಪಾಯಿಂಟಲ್ಲಿ ಆ ಎನರ್ಜಿ ಜನರೇಟ್ ಆಗಿ ಎಷ್ಟು ಎಂಡ್ಲೆಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಸೊ ನಮ್ಮ ಮನೆ ಇಲ್ಲಿರುತ್ತೆ ಅಂದರೆ ಇಲ್ಲಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ನು 10 ಕಿಲೋಮೀಟರ್ ಅಥವಾ 10,000 ಕಿಲೋಮೀಟರ್ ಇದ್ರೂ ಎಂಡ್ಲೆಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ರೇಸ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಸಣ್ಣ ಪಕ್ಕ ರೇಸ್ ಅಂತ ಯಾಕೆ ವರ್ಡ್ ಯೂಸ್ ಮಾಡ್ತೀವಿ? ಅದಷ್ಟು ಎಂಡ್ಲೆಸ್ ಆಗಿ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಏನು ಹೇಳ್ತೀವಿ? ಸನ್ ರೇಸ್ ಅಂತ ಯೂಸ್ ಮಾಡಿ. ಹಿಯರ್
ಆ್ಯಂಗಲ್ ಹ್ಯಾಸ್ 2 ರೇಸ್. ಆ್ಯಂಗಲಲ್ಲೂ ಅಷ್ಟೇ 2 ರೇ ಇರುತ್ತೆ. ಅಂದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಅದು ಎಂಡ್ಲೆಸ್ಸಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಎಂಡ್ಲೆಸ್ ಅಂತ ಹೆಂಗೆ ಹೇಳ್ತೀವಿ? ಆ್ಯರೋ ಹೆಡ್ ಯಾವಾಗಲೂ ಏನು ಅಬ್ಸರ್ವ್ ಮಾಡಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಎಂಡ್ಲೆಸ್ ಮೂಮೆಂಟ್. ಎಂಡ್ಲೆಸ್ ಅಂದರೆ ಅದಕ್ಕೆ ಎಂಡೇ ಇರಲ್ಲ, ಕಂಟಿನ್ಯೂಸ್ ಆಗಿ ಮೂವಿಂಗ್ ಇರುತ್ತೆ ಅಂತ ತೋರಿಸುವಾಗ ಆ್ಯರೋ ಹೆಡ್ನ ಯೂಸ್ ಮಾಡ್ತೀವಿ. ಇಲ್ಲಿ 2 ಆ್ಯರೋ ಹೆಡ್ನ ಯೂಸ್ ಮಾಡಿದ್ದೀವಿ. ಆ್ಯಂಗಲ್ ಹ್ಯಾಸ್ 2 ರೇಸ್ ಆ್ಯಂಡ್ 1 ಕಾಮನ್ ಪಾಯಿಂಟ್. ಸಿ, ಇವೆರಡಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ. ಸೊ ಇದು ಕಾಮನ್ ಪಾಯಿಂಟ್ನ ನಾವೇನಂತ ಹೇಳ್ತೀವಿ? ಆ್ಯಂಗಲ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ದಿಸ್ ಅ ಡೆಫಿನೇಷನ್ ಆಫ್ ಆ್ಯಂಗಲ್. ಸೊ ಆ್ಯಂಗಲ್ ಹ್ಯಾಸ್ 2 ರೇಸ್. ಸೊ ಯಾವ್ದ್ಯಾವುದು 2 ರೇಸ್? OB ಆ್ಯಂಡ್ OA. OB ಆ್ಯಂಡ್ OA ಆರ್ 2 ರೇಸ್. And O is a common point. O ಅನ್ನೋದು ಒಂದು ಕಾಮನ್ ಪಾಯಿಂಟ್. ಆ್ಯಂಡ್ OB ಆ್ಯಂಡ್ OA ಆರ್ 2 ರೇಸ್ ಅಂತ ಹೇಳ್ತೀವಿ. 2 ರೇಸ್ ಅಂತಲೂ ಹೇಳ್ಬೋದು. ಆಮೇಲೆ 2 ರೇಸ್ ಆರ್ 2 ಆರ್ಮ್ಸ್. ಆರ್ಮ್ಸ್ ಅಂದರೆ ಸೈಡ್ಸ್, ಆರ್ಮ್ಸ್ ಅಂದ್ರೂ ಒಂದೇ, ಸೈಡ್ಸ್. ಇಲ್ಲಿ ಈ ಸಿಂಬಲ್ ಏನು ಇಂಡಿಕೇಟ್ ಮಾಡ್ತಿದೆ? ಆರ್ ಅಂತ. OB ಆ್ಯಂಡ್ OA ಆರ್ 2 ರೇಸ್ ಆರ್ ಆರ್ಮ್ಸ್. ಯಾವ್ದು ಹೇಳಿದ್ರು ಒಂದೇ, 2 ರೇಸ್ ಆರ್ 2 ಆರ್ಮ್ಸ್ ಆರ್ 2 ಸೈಡ್ಸ್. ಸೊ ಅದಿಲ್ಲ, ಅದು ಸೈಡ್ಸ್ ಅಂತ ಕೇಳಿದ್ರು ಸೇಮ್ ಬರೀತೀರಿ, ಆರ್ಮ್ಸ್ ಅಂತ ಕೇಳಿದ್ರು ಸೇಮ್ ಬರೀತೀರಿ, ರೇಸ್ ಅಂತ ಕೇಳಿದ್ರು ಸೇಮ್ ಬರೀತೀರಿ. ಸೊ OB ಆ್ಯಂಡ್ OA ಆರ್ 2 ರೇಸ್ ಆ್ಯಂಡ್ O ಕಾಮನ್ ಪಾಯಿಂಟ್. ಇದಕ್ಕೆ ಏನು ಹೇಳ್ತೀವಿ? O ಈಸ್ ವರ್ಟೆಕ್ಸ್. ಆ 2 ರೇಸ್ ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ಲ, ಈ ಕಾಮನ್ ಪಾಯಿಂಟ್ನ ನಾವೇನಂತ ಹೇಳ್ಬೋದು? ವರ್ಟೆಕ್ಸ್ ಅಂತ ಹೇಳ್ಬೋದು. ಈ 2 OB ಆ್ಯಂಡ್ OAನ ರೇಸ್ ಆರ್ ಸೈಡ್ಸ್ ಅಂತ ಹೇಳ್ತೀವಿ. ಸೊ ಆ್ಯಂಗಲ್ನ ಒಂದು ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್. ಆ್ಯಂಗಲ್ ಈಸ್ ರೆಪ್ರೆಸೆಂಟೆಡ್ ಎಲ್ ಥರ ಸಿಂಬಲಿಂದ ಯೂಸ್ ಮಾಡ್ತೀವಿ? Angle is represented by ಹೀಗೆ, ಅಂದರೆ ಎಲ್ಲಲ್ಲಿ ಜಸ್ಟ್ ಈಕ್ವಲ್ ಲೆಂತ್ ಬರೀತೀರಿ ಇವೆರಡನ್ನ. ಇಲ್ಲಿ ಸ್ವಲ್ಪ ಇದ್ರದ್ದು ಲೆಂತ್ ಜಾಸ್ತಿ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ವಿಲ್ ರೆಪ್ರೆಸೆಂಟ್ ದ ಆ್ಯಂಗಲ್. ಇದು ಇಂಪಾರ್ಟೆಂಟು. ಆ್ಯಂಗಲ್ನ ಸಿಂಬಲ್ ಇದು, ರೆಪ್ರೆಸೆಂಟೇಷನ್ ಸಿಂಬಲ್. ವರ್ಟೆಕ್ಸ್ ಆ್ಯಂಡ್ ರೇಸ್, ಇಲ್ಲಿ ಇದಿಷ್ಟು ರೆಪ್ರೆಸೆಂಟೇಷನ್ ವರ್ಟೆಕ್ಸ್. ಸೊ ಈಗ ನಾವು ಆ್ಯಂಗಲ್ನ ಬರೀಬೇಕು. ಈಗ ಆರ್ಮ್ಸ್ ಬರೆದ್ವಿ ಮತ್ತು ವರ್ಟೆಕ್ಸ್ನ ಬರೆದ್ವಿ. ಆ್ಯಂಗಲ್ನ ಹೆಂಗೆ ಬರಿತೀವಿ ಅಂದರೆ ಅಬ್ಸರ್ವ್ ಮಾಡಿ, BOA. ಬಿ ಇಲ್ಲಿದೆ ಅಲ್ವಾ, BOA. BOA ಅಂತ ಅಷ್ಟೇ ಬರೆಯೋಗಿಲ್ಲ, ಆ್ಯಂಗಲ್ ಸಿಂಬಲ್ನ ಯೂಸ್ ಮಾಡಬೇಕು. ಯಾಕೆಂದರೆ ನಾವು ಬರಿತಾ ಇರೋದು ಆ್ಯಂಗಲ್ನ. ಸೊ ದಿಸ್ ಆ್ಯಂಗಲ್ BOA. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ 2 ಥರ ರೆಪ್ರೆಸೆಂಟ್ ಮಾಡ್ಬೋದು ಆ್ಯಂಗಲ್ನ. ಯಾವಾಗಲೂ ವರ್ಟೆಕ್ಸ್ ಮಧ್ಯಕ್ಕೆ ಬರಬೇಕು, ಸೆಂಟರಿಗೆ ಇರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. O ಈಸ್ ಅ ವರ್ಟೆಕ್ಸ್. ಓನೇ ವರ್ಟೆಕ್ಸ್ ಅಂತ ಹೆಂಗೆ ಹೇಳ್ತೀರಿ ಅಂದರೆ, O ಸೆಂಟರಿಗಿದೆ, ಸೆಂಟರಿಗಿರೋದನ್ನ ವರ್ಟೆಕ್ಸ್ ಅಂತ ಹೇಳ್ತೀವಿ. 2 ಮೀಟಿಂಗ್ ಕಾಮನ್ ಪಾಯಿಂಟ್ ಇದೆಯಲ್ಲ, ಅದನ್ನ ವರ್ಟೆಕ್ಸ್ ಅಂತ ಹೇಳ್ತೀವಿ. ವರ್ಟೆಕ್ಸ್ ಯಾವಾಗಲೂ ನಾವು ಬರೆಯೋ ಅಂಥ ಇದರಲ್ಲಿ ಸೆಂಟರಿಗೆ ಬರಬೇಕು. ಸೊ BOA. ಇನ್ನೂ ಒಂದು ರೀತಿಯಾಗಿ ಬರಿಬೋದು, AOB. ಬೋತ್ ಆರ್ ಆ್ಯಂಗಲ್ಸ್. ಆ್ಯಂಗಲ್ AOB, ಹಿಯರ್ ಆ್ಯಂಗಲ್ BOA. ಓದೋದು ಹಿಂಗೆ, ಆ್ಯಂಗಲ್ BOA. 2 ನೋಡಿರಿ, 2 ಕಡೆಗೂ O ಸೆಂಟರ್ ಬರಬೇಕು. O ಸೆಂಟರಿಗೆ ಬಂದಿಲ್ಲ ಅಂದರೆ ದಟ್ ಈಸ್ ನಾಟ್ ಆನ್ ಆ್ಯಂಗಲ್ ರೆಪ್ರೆಸೆಂಟೇಷನ್. ಯಾವಾಗಲೂ ವರ್ಟೆಕ್ಸು ಮಿಡಲಲ್ಲೇ ಬರಬೇಕು. ದಿಸ್ ಇಸ್ ಅ ಕ್ಲಿಯರ್ ರೆಪ್ರೆಸೆಂಟೇಷನ್. ಲೆಟ್ಸ್ ಟೇಕ್ one more example. ಈಗ ಒಂದು ಫಿಗರ್ ಕೊಟ್ಟರೆ, ಇಲ್ಲಿ 2 ರೇಸ್ ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ಲ, ಅದನ್ನ ಏನು ಹೇಳ್ತೀವಿ? ಆ್ಯಂಗಲ್ ಅಂತ ಹೇಳ್ತೀವಿ. X, Y, Z. ಈಗ ಒಂದು ಫಿಗರ್ ಕೊಟ್ಟರೆ ಏನೇನು ಬರಿಬೇಕು ನಾವು? ಆರ್ಮ್ಸ್ ಆರ್ ಸೈಡ್ಸ್.
ಎಕ್ಸ್ ವೈ ಆ್ಯಂಡ್ ವೈ ಝೆಡ್ ಲೈನ್ಸ್ ಇರುತ್ತೆ ಅಲ್ವಾ, ಎರಡು ಲೈನ್ಸ್ ಅಥವಾ ಎರಡು ರೇಸ್ ಎಕ್ಸ್ ವೈ ಆ್ಯಂಡ್ ವೈ ಝೆಡ್, ದಿಸ್ ಆರ್ ಆರ್ಮ್ಸ್ ಆರ್ ಸೈಡ್ಸ್. ನೆಕ್ಸ್ಟ್ ವರ್ಟೆಕ್ಸ್. ವರ್ಟೆಕ್ಸ್ ಅಂದರೆ ಈ ಎರಡು ರೇಸು ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗ್ತಿದೆ ಅಲ್ವಾ, ಈ ಪಾಯಿಂಟಲ್ಲೂ ಮೀಟ್ ಆಗಲ್ಲ, ಈ ಪಾಯಿಂಟಲ್ಲೂ ಮೀಟ್ ಆಗಲ್ಲ, ಮೀಟ್ ಆಗೋದು ವೈ ಪಾಯಿಂಟಲ್ಲಿ. ಸೊ ವೈನ ನಾವೇನು ಹೇಳ್ಬೋದು, ವರ್ಟೆಕ್ಸು, ವೈ ಈಸ್ ವರ್ಟೆಕ್ಸ್. ನೆಕ್ಸ್ಟು ಆ್ಯಂಗಲ್ ಎಕ್ಸ್ ವೈ ಝೆಡ್. ಸೊ ವೈ ವರ್ಟೆಕ್ಸ್ ಆಗಿರೋದ್ರಿಂದ ಅದು ಸೆಂಟರಿಗೆ ಬರೋ ಥರನೇ ಬರೀಬೇಕು. ಆ್ಯಂಗಲ್ ಎಕ್ಸ್ ವೈ ಝೆಡ್ ಆರ್ ಝೆಡ್ ವೈ ಎಕ್ಸ್, ಝೆಡ್ ವೈ ಎಕ್ಸ್. Is it clear? So this is how we will represent the angles, arms and vertex. Is it clear? So let's take exercise problems now. Exercise 6.1, page number 72. First question, observe your surrounding environment and list the situations where the angles form. ಅಂದರೆ ನಿಮ್ಮ ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡಿ, ಅದರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಿಚುವೇಷನಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂತ ಬರೀರಿ ಅಂತ ಹೇಳಿ. ಫಸ್ಟು ರೂಮ್ ಈ ಥರ ಇರುತ್ತೆ ಅಲ್ವಾ. ಸೊ ಎಲ್ಲಿ ಎರಡು ರೇ ಮೀಟ್ ಆಗುತ್ತೆ ಅಲ್ಲಿ ಎಲ್ಲ ಒಂದೊಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ನಮ್ಮ ಸುತ್ತ ಇರೋ ರೂಮಲ್ಲಿ ಕೂಡ ಆ್ಯಂಗಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಕ್ಲಾಕ್, ಐ ಆಲ್ರೆಡಿ ಗಿವ್ ಎನ್ ಎಕ್ಸಾಂಪಲ್. ಸಿ, ಈ ಕ್ಲಾಕಲ್ಲಿ ಎರಡು ನೀಡಲ್ಸ್ ಇರುತ್ತೆ. ಸೊ ಈ ಎರಡು ನೀಡಲ್ಸ್ನ ಎರಡು ರೇಸ್ ಅಂತ ಹೇಳ್ಬೋದು. ಈ ಎರಡು ರೇಸ್ ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗ್ತದೆ. ಸೊ ಎರಡು ರೇಸ್ ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆದರೆ ಅದನ್ನ ನಾವು ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಕ್ಲಾಕಲ್ಲಿ ಕೂಡ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಟೇಬಲ್, ಈ ರೂಮ್ ಥರನೇ ಶೇಪಲ್ಲಿ ಬರುತ್ತೆ ಟೇಬಲ್. ಸೊ ಟೇಬಲ್, you can take any examples, table, window, door. Table, duster, etc. ಅಂತ ಹೇಳ್ಬೋದು. So this is the answer. Let's take second question. Observe the angles formed while doing the following ಯೋಗಾಸನ postures. ಅಂದರೆ ಯೋಗಾಸನ ಪೋಸ್ಚರ್ಸ್ ಕೊಟ್ಟಿದ್ದಾರೆ, ಆ ಪೋಸ್ಟರ್ಸಲ್ಲಿ ಯಾವುದ್ಯಾವ್ದು ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೆ ಇದ್ರ ಬಗ್ಗೆ ಇನ್ನೂ ನಾನು ಡಿಸ್ಕಸ್ ಮಾಡಿಲ್ಲ, ಅದು ನೆಕ್ಸ್ಟ್ ಎಕ್ಸಸೈಸ್ಗೆ ಬರುತ್ತೆ. ಸೊ ಜಸ್ಟ್ ಆ ಇಂಟ್ರೊಡಕ್ಷನ್ ಕೊಡ್ತೀನಿ. ಯಾವುದ್ಯಾವ್ದು ಆ್ಯಂಗಲ್ಸ್ ಇದೆ ಅಂದರೆ, ನಮಗೆ ಆ್ಯಂಗಲ್ಸಲ್ಲಿ ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸ್ಟ್ರೇಟ್ ಆ್ಯಂಗಲ್ ಅಂದರೆ ಹೆಂಗಿರಬೇಕು, ಎರಡು ರೇ, ಈಗ ಒಂದರೆ ಈ ಥರ ಇರುತ್ತೆ, ಇನ್ನೊಂದರೆ ಈ ಥರ ಇರುತ್ತೆ. ಸೊ ಎರಡೂ ರೇ ಇಲ್ಲಿ ಈ ಥರ ಕಾಮನ್ ಪಾಯಿಂಟಲ್ಲಿ ಮೀಟ್ ಆದರೆ ಅದನ್ನ ನಾವೇನು ಹೇಳ್ತೀವಿ, ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೈಟ್ ಆ್ಯಂಗಲ್ ಅಂದರೆ ಹೆಂಗೆ, ಎರಡು ರೇಸ್ ಎಕ್ಸಾಕ್ಟ್ 90 ಡಿಗ್ರಿ ಇದು. ನಿಮಗೆ 90 ಡಿಗ್ರಿ ಅಂದರೆ ಏನು ಅದನ್ನ ಹೆಂಗೆ ಮೆಷರ್ ಮಾಡಬೇಕು ಅಂತ ನೆಕ್ಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಈಗ ಜಸ್ಟ್ ನೋಡ್ಕೊಳ್ರಿ, ಎರಡು ರೇಸ್ ಈ ಥರ ಈ ಶೇಪಲ್ಲಿ ಮೀಟ್ ಆದರೆ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಈಗ ಸ್ಟ್ರೇಟ್ ಲೈನ್ ಥರ ಕಾಣಿಸಿದ್ರೆ ಅದನ್ನ ನಾವು ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಇದನ್ನ ಅಬ್ಸರ್ವ್ ಮಾಡಿ ಸೆಕೆಂಡ್ ಕ್ವೆಶನ್ನ ನೋಡಿರಿ. ಯೋಗಾಸನ ಪೋಸ್ಚರ್, ಯೋಗಾಸನ ಪೋಸ್ಚರ್ ಅವನದು ಯಾವ ಥರ ಇದೆ ಅಂದರೆ, ಎರಡೂ ಕೈ ಸ್ಟ್ರೇಟಾಗಿದೆ, ಹೌದಲ್ವಾ, ಎರಡೂ ಕೈ ಸ್ಟ್ರೇಟಾಗಿ ಇಟ್ಕೊಂಡಿದ್ದಾನೆ ಒಂದೇ ಸಮನೆ. ಸೊ ಅದಕ್ಕೆ ಏನು ಹೇಳ್ಬೋದು, ಫಸ್ಟ್ ಪೋಸ್ಚರಿಗೆ ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ಬೋದು. ಫಸ್ಟ್ ಪೋಸ್ಚರು ಸ್ಟ್ರೇಟ್ ಆ್ಯಂಗಲ್. ನೆಕ್ಸ್ಟ್
ನೆಕ್ಸ್ಟ್ ಪೋಸ್ಚರ್ ಅಬ್ಸರ್ವ್ ಮಾಡಿರಿ. ಅದರಲ್ಲಿ ನಾನು 2 ಆ್ಯಂಗಲ್ಸ್ ಹೇಳ್ಕೊಟ್ರೆ ನಿಮಗೆ. ಕಾಲನ್ನ ಅಬ್ಸರ್ವ್ ಮಾಡಿರಿ. ಅವ್ನ ಕಾಲನ್ನ ಅಬ್ಸರ್ವ್ ಮಾಡಿದ್ರೆ ಈ ಶೇಪಲ್ಲಿದೆ. ಸೊ ಈ ಶೇಪಲ್ಲಿದ್ದರೆ ಈಗ ಅವಾಗಲೇ ತೋರಿಸಿದ್ದು ಹೀಗೆ, ಇದ್ರ ಉಲ್ಟಾ ತೊಗೊಂಡ್ರೆ ಈ ಥರ ಬರುತ್ತೆ. ಸೊ ಆ ಶೇಪಲ್ಲಿದ್ದರೆ ಏನು ಹೇಳ್ತೀವಿ? ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ರೈಟ್ ಆ್ಯಂಗಲ್, ಅಥವಾ ನಿಮಗೆ ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ, ಅಥವಾ ಸ್ಟ್ರೇಟ್ ಆ್ಯಂಗಲ್ ಅಂದರೆ 180 ಡಿಗ್ರಿ ಅಂತ ಗೊತ್ತಿದ್ರೆ ಅದು ಇನ್ನೂ ಈಸಿ. ಅಲ್ಲಿ 90 ಡಿಗ್ರಿ ಫಾರ್ಮ್ ಆಗಿದೆ, ಅದಕ್ಕೆ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಅಷ್ಟೇ, ಅವನ ಕೈ ಮತ್ತು ಬೆನ್ನನ್ನು ಅಬ್ಸರ್ವ್ ಮಾಡಿರಿ. ಈ ಶೇಪಲ್ಲೇ ಇದೆ, ಅವನ ಬೆನ್ನು ಹಿಂಗಿದೆ, ಕೈ ಹಿಂಗಿದೆ. ಸೊ ಅಲ್ಲೂ ಕೂಡ 90 ಡಿಗ್ರಿನೇ ಫಾರ್ಮ್ ಆಗುತ್ತೆ. ಸೊ 90 ಡಿಗ್ರಿ ಫಾರ್ಮ್ ಆದರೆ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. This is a solution for second question. Let's take third question. Pawan has arranged sticks as shown in figure. Observe the angles formed here and mark the angles by drawing the lines ಅಂತ ಹೇಳಿ. ಸೊ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿರ್ಬೋದು. ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ, ರೈಟ್ ಆ್ಯಂಗಲ್ ಅಂದರೆ acute angle means less than 90 degree. Less than 90 degree. First I will explain this. After that I will take the problem. Third question. ಇಲ್ಲ ಅಂದರೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. acute angle. Acute angle means if angle measures less than 90 degree. Are called acute angles. ನೀವು ಲೆಸ್ ದ್ಯಾನ್ 90 ಡಿಗ್ರಿ ಅಂದರೆ 90 ಡಿಗ್ರಿ ಅಂದರೆ ಏನು ಅಂತ ಗೊತ್ತಿರಬೇಕು ಫಸ್ಟ್. ಸೊ ಆ್ಯಂಗಲ್ಸ್ನ ನಾವು ಯಾವಾಗಲೂ ಈಗ ಲೆಂತ್ನ ಸ್ಕೇಲ್ ಯೂಸ್ ಮಾಡಿ ಹೆಂಗೆ ಮೆಷರ್ ಮಾಡ್ತೀವೋ, ಆ್ಯಂಗಲ್ಸಿಗೆ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಮತ್ತೆ ರಿಪೀಟ್ ಮಾಡ್ತೀನಿ ನಾನು. ಸೊ ನಿಮ್ಮ ಪ್ರೊಟ್ರಾಕ್ಟರಲ್ಲಿ ಸೆಂಟರ್ ಪಾಯಿಂಟ್ ಇರುತ್ತೆ, ಮಾರ್ಕ್ ಮಾಡಿರ್ತಾರೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ಇಲ್ಲೊಂದು ಸ್ಟ್ರೈಟ್ ಲೈನ್ ಇರುತ್ತೆ. ಆ ಎರಡೂ ಸ್ಟ್ರೈಟ್ ಲೈನ್ಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸೊ ಆ ಪಾಯಿಂಟನ್ನು ನಿಮಗೆ ಆ್ಯಂಗಲಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಸೊ ಈ ಪಾಯಿಂಟಲ್ಲಿ ಇಡ್ತೀರಿ. ಈ ಲೈನ್ ಮೇಲ್ಗಡೆ ಲೈನ್ ಇರಬೇಕು. ಈ ಎರಡು ಜಾಯಿನ್ ಆಗಿ ಇಲ್ಲೊಂದು ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ ಮೇಲ್ಗಡೆ ಈ ಪ್ರೊಟ್ರಾಕ್ಟರಲ್ಲಿರೋ ಪಾಯಿಂಟು, ಈ ಲೈನ್ ಮೇಲ್ಗಡೆ ಪ್ರೊಟ್ರಾಕ್ಟರಲ್ಲಿರೋ ಅಂಥ ಲೈನು. ಸೊ ಹಿಂಗಿಟ್ಟು ನೋಡಿರಿ, ಇಲ್ಲಿ 0 ಲೈನ್ ಮೇಲ್ಗಡೆ ಇಡ್ತೀವಿ. 0, 10, 20, 30, 40. ಸೊ ಆ್ಯಂಗಲ್ ಎಷ್ಟಿದೆ? 40 ಡಿಗ್ರಿ ಇದೆ. 40 ಡಿಗ್ರಿ ಅಂದರೆ ಏನು? ಲೆಸ್ ದ್ಯಾನ್ 90 ಡಿಗ್ರಿ. ಸೊ ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ? ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಪ್ರೊಟ್ರಾಕ್ಟರಲ್ಲಿ ಇಟ್ಕೊಂಡು ಮೆಷರ್ ಮಾಡಿದರೆ ಲೆಸ್ ದ್ಯಾನ್ 90 ಡಿಗ್ರಿ ಇದೆ, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಟೇಕ್ ರೈಟ್ ಆ್ಯಂಗಲ್ ನಾವು. If angle measures exact 90 degree, if angle measures exact means ಇಲ್ಲಿ less than greater than ಅಂತ ಹೇಳಂಗಿಲ್ಲ, exact ಆಗಿ ಬರಬೇಕು. exact 90 degree is called right angle. ಇಲ್ಲೂ ಅಷ್ಟೇ, ಪ್ರೊಟ್ರಾಕ್ಟರ್ನ ಸೆಂಟರ್ ಪಾಯಿಂಟ್ನ ನಿಮ್ಮ ಡಯಾಗ್ರಾಮ್ನ ಸೆಂಟರ್ ಪಾಯಿಂಟಿಗೆ ಇಡ್ತೀರಿ. ಆ್ಯಂಡ್ ಲೈನ್ ಮೇಲ್ಗಡೆ ಲೈನು, ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ ಇದ್ದರೆ ಮಾತ್ರ ಮೆಷರ್ಮೆಂಟ್ ಕರೆಕ್ಟಾಗಿ ಹೋಗಿ. ಸಿ ಇಲ್ಲಿ 0, ಇಲ್ಲಿ ನೀವು ಮೆಷರ್ ಮಾಡ್ತಾ ಹೋಗ್ರಿ, ಕರೆಕ್ಟಾಗಿ 90 ಡಿಗ್ರಿ ಮೇಲ್ಗಡೆ ಇರುತ್ತೆ. ಸೊ ಎಕ್ಸಾಕ್ಟಾಗಿ 90 ಡಿಗ್ರಿ ಇದ್ದರೆ ಅದನ್ನ ಏನು ಹೇಳ್ತೀವಿ ನಾವು? ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ.
If angle measures exact 90 degree is called right angle. If the angle measures less than 90 degree is called acute angles. ಈಗ acute angle ಮತ್ತು right angle ಅಂದರೆ ಏನು ಅಂತ ನೋಡಿದ್ವಿ. Let's see straight and obtuse angle. ಈಗ acute ಅಂದರೆ ಲೆಸ್ ದ್ಯಾನ್ 90 ತೊಗೊಂಡಿರ್ತೀವಿ, obtuse ಅಂದರೆ ಲೆಸ್ ದ್ಯಾನ್ 180. obtuse angle, if angle measures less than 180, is called obtuse angle. ಹಿಂಗಿರುತ್ತೆ obtuse angle ಅಂದರೆ. ಈಗ ಮೆಷರ್ ಮಾಡಿ ನೋಡಿರಿ, ಈ ಪಾಯಿಂಟ್ ಮೇಲ್ಗಡೆ ಪ್ರೊಟ್ರಾಕ್ಟರಲ್ಲಿರುವಂಥ ಪಾಯಿಂಟ್, ಈ ಲೈನ್ ಮೇಲ್ಗಡೆ ಪ್ರೊಟ್ರಾಕ್ಟರಲ್ಲಿರುವಂಥ ಲೈನ್. ಸಿ ಈಗ ಮೆಷರ್ ಮಾಡ್ತಾ ಹೋಗಬೇಕು. 0, 10, 20, 30. ಇಲ್ಲಿ ಮೇಲ್ಗಡೆ ಇನ್ನೊಂದು ಲೈನ್ ಇದೆ, 180ಇಂದ ಸ್ಟಾರ್ಟ್ ಆಗಿದೆ. ನಾವು ಅದನ್ನು ನೋಡಲ್ಲ. 0ಇಂದ ಯಾವಾಗಲೂ ಸ್ಟಾರ್ಟಿಂಗ್ 0ಇಂದ ತೊಗೋಬೇಕು. 0 ಲೈನ್ ಕೆಳಗಡೆ ಇದೆ, ಸೊ ಇಲ್ಲಿಂದ ತೊಗೊಳ್ತೀವಿ. 0, 10, 20, 30, 40, 50, 60, 70, 80, 90, 100, 110, 120, 130. ಸೊ ಆ್ಯಂಗಲ್ ಎಷ್ಟಿದೆ? 130 ಡಿಗ್ರಿ. ಈಗ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ. ಇಫ್ ಆ್ಯಂಗಲ್ ಮೆಜರ್ಸ್ ಲೆಸ್ ದ್ಯಾನ್ 180 ಡಿಗ್ರಿ ಅಂದರೆ 180 ಡಿಗ್ರಿಗಿಂತ ಕಡಿಮೆ ಇದೆ ತಾನೆ. ಸೊ 180 ಡಿಗ್ರಿಗಿಂತ ಕಡಿಮೆ ಇದೆ ಏನು ಹೇಳ್ಬೋದು? obtuse ಆ್ಯಂಗಲ್ ಅಂತ ಹೇಳ್ಬೋದು. ಇನ್ನೊಂದು ಕಂಡೀಷನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಫ್ ಆ್ಯಂಗಲ್ ಮೆಜರ್ಸ್ ಲೆಸ್ ದ್ಯಾನ್ 180 ಆ್ಯಂಡ್ ಗ್ರೇಟರ್ ದ್ಯಾನ್ 90 ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಗ್ರೇಟರ್ ದ್ಯಾನ್ 90 ಅಂತ ಬರೀದೇ ಇದ್ದರೆ ಏನಾಗುತ್ತೆ? ಲೆಸ್ ದ್ಯಾನ್ 180 ಅಂದರೆ 80 ಡಿಗ್ರಿ ತೊಗೊಂಡ್ರೆ 80 ಡಿಗ್ರಿ ಈಸ್ ಆಲ್ಸೋ ಎ ಅಬ್ಟ್ಯೂಸ್ ಆ್ಯಂಗಲ್ ಆಗಿಬಿಡುತ್ತೆ. 80 ಡಿಗ್ರಿ ಇಸ್ ನಾಟ್ ಅಬ್ಟ್ಯೂಸ್ ಆ್ಯಂಗಲ್, 80 ಡಿಗ್ರಿ ಇಸ್ ಅಕ್ಯೂಟ್ ಆ್ಯಂಗಲ್. 80 ಡಿಗ್ರಿ ಅನ್ನೋದು ಅಕ್ಯೂಟ್ ಆ್ಯಂಗಲ್ ಕೆಳಗಡೆ ಬರುತ್ತೆ. ಸೊ ಗ್ರೇಟರ್ ದ್ಯಾನ್ 90 ಅಂತ ಹೇಳಬೇಕಾಗುತ್ತೆ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಸ್ಟ್ರೇಟ್ ಆ್ಯಂಗಲ್. ಸ್ಟ್ರೇಟ್ ಆ್ಯಂಗಲ್ ಅಂದರೆ ಇಲ್ಲೂ ಕೂಡ ಎಕ್ಸಾಕ್ಟ್ ಆ್ಯಂಗಲ್ ಹೇಳ್ತೀವಿ. ಇಫ್ ಆ್ಯಂಗಲ್ ಮೆಜರ್ಸ್ ಎಕ್ಸಾಕ್ಟ್ 180 ಡಿಗ್ರಿ. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಳಿದೆ ನಾನು, ಇಫ್ ಆ್ಯಂಗಲ್ ಮೆಜರ್ಸ್ ಎಕ್ಸಾಕ್ಟ್ 180 ಡಿಗ್ರಿ ಆರ್ ಕಾಲ್ಡ್ ಸ್ಟ್ರೇಟ್ ಆ್ಯಂಗಲ್ಸ್. ಸೊ ಸ್ಟ್ರೇಟ್ ಆ್ಯಂಗಲ್ಸ್ ಅಂದರೆ ಸ್ಟ್ರೇಟ್ ಲೈನ್ ಥರನೇ ಬರುತ್ತೆ. ಈಗ ಹೆಂಗೆ ಈ ಎರಡು ಲೈನ್ ಇಲ್ಲಿ ಪಾಯಿಂಟಲ್ಲಿ ಮೀಟ್ ಆಗಿರುತ್ತೆ, ಸ್ಟ್ರೇಟ್ ಆ್ಯಂಗಲ್ಸ್ ಅಂದರೆ ಎರಡು ರೇಸ್ ಈ ಥರ ಮೀಟ್ ಆಗಿದೆ. ಸೊ ಇಲ್ಲಿ 180 ಡಿಗ್ರಿ ಮೆಷರ್ ಆಗುತ್ತೆ. ಸಿ ನಮಗೆ ಪ್ರೊಟ್ರಾಕ್ಟರ್ 0 ಇಲ್ಲೇ ಇದೆ, 180 ಇಲ್ಲೇ ಇದೆ. ಸೊ 0 ಅಂದರೆ ಈ ಒಂದು ಲೈನು, 180 ಅಂದರೆ ಈ ಲೈನ್. ಸೊ ಇವೆರಡೂ ಕೂಡ ಸೇರಿ ನಮಗೇನಾಗುತ್ತೆ? ಸ್ಟ್ರೇಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸ್ಟ್ರೇಟ್ ಆ್ಯಂಗಲ್ ಅಂದರೆ 180 ಡಿಗ್ರಿ. ಸೊ ಇಲ್ಲಿಂದ ಕೌಂಟ್ ಮಾಡ್ಕೊಳ್ತಾ ಹೋಗ್ರಿ, ಇಲ್ಲಿಂದ ಕೌಂಟ್ ಮಾಡ್ತಾ ಹೋಗಿ ಈ ಲೈನಿಗೆ ಬರೋಷ್ಟೊತ್ತಿಗೆ ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಸೊ ಅದನ್ನ ಏನು ಹೇಳ್ತೀವಿ? ಸ್ಟ್ರೇಟ್ ಆ್ಯಂಗಲ್. ಸೊ ಸಮರೈಸ್ ಮಾಡೋಣ ಯಾವ್ಯಾವ ಆ್ಯಂಗಲ್ಲಿಗೆ ಎಷ್ಟೆಷ್ಟು ಇರಬೇಕು ಅಂತ. ಫಸ್ಟ್ ಕಲ್ತಿದ್ದು ಆ್ಯಂಗಲ್ ಅಕ್ಯೂಟ್, ಅಕ್ಯೂಟ್ ಅಂದರೆ ಲೆಸ್ ದ್ಯಾನ್ 90. ರೈಟ್ ಆ್ಯಂಗಲ್ ಅಂದರೆ ಈಕ್ವಲ್ ಟು 90.
Next, obtuse angle greater than 90 and less than 180. ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180 ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಇಲ್ಲ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ನೆಕ್ಸ್ಟ್, ಸ್ಟ್ರೇಟ್ ಆ್ಯಂಗಲ್. ಸೊ ಎಕ್ಸಾಮ್ಸಲ್ಲಿ ಈ ಥರನೂ ಕ್ವೆಶನ್ಸ್ ಕೇಳ್ಬೋದು ನಿಮಗೆ. ಇಫ್ ಆ್ಯನ್ ಆ್ಯಂಗಲ್ ಮೆಷರ್ಸ್ ಎಕ್ಸಾಕ್ಟ್ 180 ಡಿಗ್ರಿ ನೇಮ್ ದ ಆ್ಯಂಗಲ್ ಅಂತ ಕೇಳಿದ್ರೆ ಸ್ಟ್ರೇಟ್ ಆ್ಯಂಗಲ್ ಹೇಳ್ತೀರಿ. ಎಕ್ಸಾಕ್ಟ್ ಈಕ್ವಲ್ ಟು 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90, ಅಬ್ಟ್ಯೂಸ್ ಅಂದರೆ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಷನ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇದು ಕ್ಲಾಸಿಫಿಕೇಷನ್ ಆಫ್ ಆ್ಯಂಗಲ್ಸ್. ಸೊ ಆ್ಯಂಗಲ್ಸ್ ಅಂದರೆ ಏನು, ಅದ್ರ ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಎಲ್ಲ ನೀಟಾಗೋದು. ಇನ್ನೊಂದೆರಡು ಕ್ಲಾಸಿಫಿಕೇಷನ್ ಬರುತ್ತೆ ನಿಮಗೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. 5 ಟೈಪ್ ಆಫ್ ಆ್ಯಂಗಲ್ಸ್ ಇನ್ನೊಂದ್ಸಲಿ ರಿಪೀಟ್ ಆಗುತ್ತೆ ನಿಮಗೆ. ಈಗ ಥರ್ಡ್ ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂತ ಹಾಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಅಕ್ಯೂಟ್ ಮತ್ತು ರೈಟ್ ಅಬ್ಟ್ಯೂಸ್ ಆ್ಯಂಗಲ್ ಬಗ್ಗೆ ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್ ನಾವು. ಈಗ ಏನು ಹೇಳಿದರೆ, ಪವನ್ ಹ್ಯಾಸ್ ಅರೇಂಜ್ಡ್ ಸ್ಟಿಕ್ಸ್ ಆ್ಯಸ್ ಶೋನ್ ಇನ್ ಫಿಗರ್. ಅಬ್ಸರ್ವ್ ದ ಆ್ಯಂಗಲ್ಸ್ ಫಾರ್ಮ್ ಹಿಯರ್ ಆ್ಯಂಡ್ ಮಾರ್ಕ್ ದ ಆ್ಯಂಗಲ್ಸ್ ಬೈ ಡ್ರಾಯಿಂಗ್ ಲೈನ್ಸ್ ಅಂತ ಹೇಳಿದ್ದಾರೆ. ಆ್ಯಂಗಲ್ಸ್ ಫಾರ್ಮ್, ಅಬ್ಸರ್ವ್ ದ ಆ್ಯಂಗಲ್ಸ್ ಫಾರ್ಮ್ ಹಿಯರ್ ಆ್ಯಂಡ್ ಮಾರ್ಕ್ ದ ಆ್ಯಂಗಲ್ಸ್ ಬೈ ಡ್ರಾಯಿಂಗ್ ಲೈನ್ಸ್. ಸೊ ಎಲ್ಲಿ ಆ್ಯಂಗಲ್ಸ್ ಫಾರ್ಮ್ ಆಗಿದೆ ಜಸ್ಟ್ ಮಾರ್ಕ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ ಆ್ಯಂಡ್ ಎಲ್ಲಿ 2 ರೇಸ್ ಜಾಯಿನ್ ಆಗುತ್ತಲ್ಲ ಆ ಜಾಯ್ನಿಂಗ್ ಪಾಯಿಂಟಲ್ಲೆಲ್ಲ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಎರಡೂ ಕಡೆನೂ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ನೀವು ಪ್ರೊಟ್ರಾಕ್ಟರ್ ಇಟ್ಕೊಂಡು ಮೆಷರ್ ಮಾಡಿ ನೋಡಿ, ಒಂದು ರೈಟ್ ಆ್ಯಂಗಲ್, ಇಲ್ಲೊಂದು ಅಬ್ಟ್ಯೂಸ್ ಆ್ಯಂಗಲ್ ಬರುತ್ತೆ. ಸಿ ಹಿಯರ್ ಅಬ್ಸರ್ವ್ ದ ಆ್ಯಂಗಲ್ಸ್ ಫಾರ್ಮ್ಡ್ ಅಂತ ಹೇಳಿದ್ದಾರೆ. ಫಾರ್ಮ್ ಆಗಿರೋ ಆ್ಯಂಗಲ್ಸ್ನ ಅಬ್ಸರ್ವ್ ಮಾಡಿ ಆ್ಯಂಡ್ ಮಾರ್ಕ್ ದ ಆ್ಯಂಗಲ್ಸ್ ಬೈ ಡ್ರಾಯಿಂಗ್ ಲೈನ್ಸ್. ಜಸ್ಟ್ ಆ್ಯಂಗಲ್ಸ್ನ ಮಾರ್ಕ್ ಮಾಡೋಕ್ಕೆ ಹೇಳಿದ್ದಾರೆ, ನಾಟ್ ಮೆನ್ಷನ್ ಮಾಡೋಕ್ಕೆ ಹೇಳಿಲ್ಲ. ಮೆನ್ಷನ್ ಮಾಡೋಕ್ಕೆ ಹೇಳಿದರೆ ನಾವು ಅಕ್ಯೂಟ್, ರೈಟ್, ಅಬ್ಟ್ಯೂಸ್ ಅಂತ ಮೆನ್ಷನ್ ಮಾಡ್ಬೋದಿತ್ತು, ಅವರೇನೂ ಕೇಳಿಲ್ಲ, ಜಸ್ಟ್ ಮಾರ್ಕ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ದಿಸ್ ದ ಆನ್ಸರ್. ಆ್ಯಂಡ್ ಹಿಯರ್ ಇಲ್ಲಿ ಆ್ಯಂಗಲು ಈ 2 ಜಾಯ್ನಿಂಗ್ ಪಾಯಿಂಟ್ಸ್ ಎಲ್ಲಿದೆ, ಸೊ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಆ್ಯಂಗಲ್ ಫಾರ್ಮ್ ಆಗೋ ಕಡೆ ಈ ಥರ ಮಾರ್ಕ್ ಮಾಡ್ತೀವಿ ನಾವು. ಆ್ಯಂಡ್ ಹಿಯರ್ ಅಬ್ಸರ್ವ್ ಮಾಡಿರಿ ಎಲ್ಲೆಲ್ಲಿ ಇಲ್ಲಿ ನೋಡ್ರಿ, ಇಲ್ಲೂ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ, ಇಲ್ಲೂ ಆ್ಯಂಗಲ್ ಫಾರ್ಮ್ ಆಗಿದೆ. ಸಿ ಹಿಯರ್ ಆ್ಯಂಡ್ ಹಿಯರ್ ಆಲ್ಸೋ 1 2 3 4 4 ಕಡೆ ಆ್ಯಂಗಲ್ ಫಾರ್ಮ್ ಆಗಿದೆ. ಎಲ್ಲಿ ಜಾಯ್ನಿಂಗ್ ಪಾಯಿಂಟ್ಸ್ ಇರುತ್ತೋ ಅಲ್ಲಿ ಎಲ್ಲ ಕಡೆಗೂ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಈ 2 ಲೈನ್ಸ್ ಜಾಯ್ನ್ ಆಗ್ತಿದೆ, ಇಲ್ಲೂ ಒಂದು ಆ್ಯಂಗಲು, ಈ 2 ಆ್ಯಂಗಲ್ಸ್ ಜಾಯ್ನ್ ಆಗ್ತಿದೆ, ಇಲ್ಲೊಂದು ಆ್ಯಂಗಲ್. ಸೊ ಆ್ಯಂಗಲ್ ಎಲ್ಲಿ 90 ಡಿಗ್ರಿ ಫಾರ್ಮ್ ಆಗುತ್ತೆ ಅಲ್ಲಿ ಸ್ಕ್ವೇರ್ ಶೇಪಲ್ಲಿರೋ ಸಿಂಬಲ್ನ ಯೂಸ್ ಮಾಡ್ತೀವಿ. ಎಲ್ಲಿ ಅದರ್ ದ್ಯಾನ್ 90 ಡಿಗ್ರಿ ಇದ್ದರೆ ಸರ್ಕಲ್ ಥರ ಇರೋ ಸಿಂಬಲ್ನ, ಹಾಫ್ ಸರ್ಕಲ್ ಅಥವಾ ಆರ್ಕ್ ಅಂತ ಹೇಳ್ತೀವಿ, ಆರ್ಕ್ ಥರ ಇರೋ ಸಿಂಬಲ್ನ ಯೂಸ್ ಮಾಡ್ತೀವಿ. ಈಗ ನಿಮಗೆ ನೆಕ್ಸ್ಟ್ ಎಕ್ಸಸೈಸಲ್ಲಿ ಗೊತ್ತಾಗುತ್ತೆ ಇಲ್ಲಿ ಇದೇ ಥರ ಶೇಪ್ ಯಾಕೆ ಯೂಸ್ ಮಾಡಿದ್ದೀವಿ ಅಂತ. ಈಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.